ಸೋವೇನಹಳ್ಳಿ ವಿಶ್ವ ತಂಬಾಕು ವಿರೋಧಿ ದಿನದ ಅಂಗವಾಗಿ ಪಟ್ಟಣದ ವಿದ್ಯಾವಿಕಾಸ ಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೋವೇನಹಳ್ಳಿ ಗ್ರಾಮದ ವತಿಯಿಂದ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹಾಗೂ ಮಾತುಶ್ರೀ ಅಮ್ಮನವರ ಆಶೀರ್ವಚನ ತಂಬಾಕು ವಿರೋಧಿ ಸಂದೇಶವನ್ನು ಶಾಲಾ ಮಕ್ಕಳಿಗೆ ತಿಳಿಸಲಾಯಿತು. ಮುಖ್ಯ ಗುರುಗಳಾದ ಗೋಪಾಲ್ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಸೋವೇನಹಳ್ಳಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಆರೋಗ್ಯಕರ ಜೀವನ ಶೈಲಿಯ ಮಹತ್ವ, ಉತ್ತಮ ಸಂಸ್ಕಾರ ಮತ್ತು ದುಶ್ಚಟಗಳಿಂದ ದೂರವಿರುವ ಕುರಿತು ಹಿತನುಡಿಗಳನ್ನು ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಪ್ರತಿನಿಧಿ ತಾಲೂಕಾ ವಿಚಾರಣೆ ಅಧಿಕಾರಿ ಜಾವೀದ್, ತಂಬಾಕು ಸೇವನೆಯಿಂದ ಯುವ ಪೀಳಿಗೆ ಕ್ಯಾನ್ಸರ್ ಸೇರಿದಂತೆ ಅನೇಕ ಮಾರಕ ರೋಗಗಳಿಗೆ ತುತ್ತಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಪ್ರತಿಯೊಬ್ಬರೂ ತಂಬಾಕು ವ್ಯಸನದಿಂದ ದೂರವಿದ್ದು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಟ್ರಸ್ಟ್ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರ ನೀಡುವ ಜೊತೆಗೆ ಧರ್ಮಸ್ಥಳದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಾಗೃತಿ ವೇದಿಕೆಯ ಸದಸ್ಯರಾದ ಶಿವನಗೌಡ್ರು ಚೂರನೂರು, ಪ್ರಸನ್ನ ಶಿಕ್ಷಕರು ಶಿವಶಂಕರ್, ಆದರ್ಶ್, ಬಸವರಾಜ್ ಹಿರೇಮಠ ಮತ್ತು ಶಿಕ್ಷಕರು, ಸೋವೇನಹಳ್ಳಿ ವಲಯದ ಮೇಲ್ವಿಚಾರಕ ಎಂಪಿ ಗಣೇಶ್, ಕಚೇರಿ ಸಿಬ್ಬಂದಿ ಪ್ರಮೀಳಾ ಮತ್ತು ಸುಮಂಗ್ಲಾ ಹಾಗೂ ಶಾಲೆಯ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಒಂದು ಸಲ ಆಕೆ ಅಂದ್ರೆ ಬಾ 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 ಅಂತ ಕರಿತೈತಿ. ಬಾ ಆಕೆ ಬಾ ಆಕೆ ಬಾ. ಇನ್ನೊಂದು ಆಕೆನ ಊಟಿಗೆ ಇನ್ನೊಂದು ಆಕೆನ ಕೈ ನೋಡ್ಕೊತ ಹಿಂಗ ಇನ್ನೊಂದು ಹಾಕ್ಸ್ತೈತಿ. ವಿದ್ಯಾರ್ಥಿಗಳೇ ರಾತ್ರಿ 12 ಗಂಟೆಗೆ ಐತಿ, ಎಲ್ಲೈತಿ ಅಂತ ಹುಡುಕತ್ತೆ. ನಾನು ಕೇಳ್ತಾ ಇದೀನಿ ನಮ್ಮ ಜಾಗೃತಿಗೆ, ಏನು ಹುಡುಕ್ತದಿ ಅಂತ ಅಂತೀನಿ. ತಡಿಯ, ನನ್ನ ಕಷ್ಟ ನನಗೆ. ಒಂದು ಅಂಗಡಿ ತೆಗೆದಲ್ಲ, ಏನು ಅಂಗಡಿ ತೆಗೆದಲ್ಲ ನೋಡಿ ಅದು ಮಾದಕ ವಸ್ತು ಅಷ್ಟು ಪರಿಣಾಮವನ್ನ ಬೀರ್ತೈತೆ. ಅದಕ್ಕೋಸ್ಕರ ಏನು ದಯವಿಟ್ಟು ಆ ಮಾದಕ ವಸ್ತುಗಳ ಬಗ್ಗೆ ಯಾರು ನಮ್ಮ ವಿದ್ಯಾರ್ಥಿಗಳು ಯಾರು ಹಾಕನ್ನಲ್ಲ, ಮುಂದೆ ಆದ್ರ ಸತಿಗೂ ನೀವು ದಯವಿಟ್ಟು ಹಾಕಿರೋದಂಗೆ ಅದನ್ನು ಪಾಲಿಸ್ರಿ ಅಂತ ಹೇಳ್ತಾ ನಾನೊಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನನಗೆ ಅರ್ಜೆಂಟ್ ಹೋಗೋದ್ರಿಂದ ನಾನು ಸ್ವಲ್ಪ ಕಾಲವಕಾಶ ಮಾಡ್ಕೊಡ್ಬೇಕಂತ ಎಲ್ಲ ಓಂ ಶ್ರೀ ಮಂಜುನಾಥ ನಮಃ. ಪೂಜ್ಯ ಕವಂದರು ಹಾಗೂ ಮಾತುಶ್ರೀ ಅಮ್ಮನವರ ಆಶೀರ್ವಾದ ಬೀಳುತ್ತಾ ಇವತ್ತಿನ ದಿನ ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನು ನಿಮ್ಮ ಸ್ಕೂಲಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಕ್ಕಳಿಗೆ ಗುಡ್ ಮಾರ್ನಿಂಗ್. ಎಲ್ಲ ಮಕ್ಕಳಿಗೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಜೋರ್ಲಿ ಹೇಳ್ತಾ ಇಲ್ಲಲ್ಲ, ಗಟ್ಟಿಯಾಗಿ ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಜಾವೇದ್ ಅಂತ. ನಾನು ಬೆಳಗಾಂ ಡಿಸ್ಟಿಕ್ ಇಂದ ಬಂದಿದ್ದೀನಿ. ಇಲ್ಲಿ ಬಂದು 3 ವರ್ಷ ಆಯಿತು. ಕಳೆದ 16 ವರ್ಷದಲ್ಲಿ ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಜಾವೇದ್ ಅಂತ. ನಾನು ಬೆಳಗಾವಿಂದ ಬಂದಿದ್ದೀನಿ. ಎಲ್ಲಿಂದ? ಏನ್ ಮಾಡಕ್ ಬಂದಿದ್ದೀನಿ ನಾನು? ಸೇವೆ ಕೆಲಸ ಮಾಡಕ್ ಬಂದಿದ್ದೀನಿ. ಹಾಗೆ ನಾನು ಒಂದು ಎಕ್ಸಾಂಪಲ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಯಾರ್ಯಾರು ಮುಂದೆ ಏನೇನ್ ಆಗ್ಬೇಕಂತ ಆಸೆ ಇದೆ? ಈಗ ಪೊಲೀಸ್ ಒಬ್ರು, ಇನ್ನು ಇಂಜಿನಿಯರ್ ಮಾಡ್ತಾ ಇದ್ರಿ, ನೆಕ್ಸ್ಟ್ ಆರ್ಮಿ, ಮತ್ತೆ ಮತ್ತೇನ್ ಮಾಡ್ತೀರಿ? ನಿಮ್ ಕನಸುಗಳೇನು? ಡಾಕ್ಟರ್ ಆಗ್ಬೇಕಂತ ಇದ್ರಿ, ಮತ್ತೆ ಪೊಲೀಸ್ ಆಗ್ಬೇಕಂತ ಇದ್ರಿ. ಸೂಪರ್. ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡಿದ್ರಿ, ಹೌದಾ? ಎಲ್ಲಾ ವಿಚಾರಗಳಿಗೆ ಒಂದು ವೈರಿ ಕಾಡ್ತಾ ಇದೆ. ಯಾವ್ದದು? ಮಾದಕ ವಸ್ತು, ಡ್ರಗ್ಸ್ ಏನಾಗ್ತಾ ಇದೆ ಈಗ? ಎಲ್ಲರನ್ನ ಕಾಡ್ತಾ ಇದೆ ಈಗ. ಡ್ರಗ್ಸ್ ಯಾಕೆ, ನಿಮಗೆ ಯಾಕೆ ಮಾಹಿತಿ ಹೇಳಬೇಕು? ಯಾಕೆ ಅದನ್ನ ಜೂನ್ 26ರಂದು ಮಾದಕ ವಸ್ತು ವಿರೋಧಿ ದಿನಾಚರಣೆ ಅಂತ ಯಾಕೆ ಆಯ್ಕೆ ಮಾಡೋಣ? ಇಡೀ ಜಗತ್ತೇ ಡ್ರಗ್ಸ್ ಬಗ್ಗೆ ಹೋರಾಡ್ತಾ ಇದೆ, ಬೇಡ ಅಂತೇಳಿ. ಹಾಗಾಗಿ ಜೂನ್ 26ರನ್ನ ಆಯ್ಕೆ ಮಾಡ್ಕೊಂಡ್ರು. ಈ ಏಜ್ ಅಲ್ಲಿ ನಿಮ್ಮ ಮಕ್ಕಳಿಗೆ ಯಾಕೆ, ನಿಮಗೆ ಯಾಕೆ ಹೇಳ್ಬೇಕಂತಂದ್ರೆ 8th, 9th, 10th
ಈ ಏನಿದೆ ಏಜ್ ಏನಿದೆ ತುಂಬಾ ಡೇಂಜರ್ ಏಜ್ ಇದು. ಈ ಏಜ್ ಅಲ್ಲಿ ಏನ್ ಮಾಡ್ತಾರೆ ಫ್ರೆಂಡ್ಸು, ಸ್ವಲ್ಪ ಟ್ರೈ ಮಾಡು, ಏನು ಸ್ವಲ್ಪ ಟ್ರೈ ಮಾಡು, ಆಮೇಲೆ ಟ್ರೈ ಮಾಡಿದ್ಮೇಲೆ ಜೀವನ ಪೂರ್ತಿ ಮಾಡ್ಬೇಕು. ನೀವೇ ಜೀವನ ಪೂರ್ತಿ ಅದರಲ್ಲಿ ಮುಳುಗಬೇಕಾಗತ್ತೆ. ಹಾಗಾಗಿ ಪೂಜ್ಯ ಕಾವಂದರು ಇವತ್ತು ಇಡೀ ರಾಜ್ಯದಲ್ಲಿ 1,000 ಶಾಲೆಗಳಲ್ಲಿ 8th, 9th, 10th ಮಕ್ಕಳಿಗೆ ಆನ್ಲೈನ್ ಮುಖಾಂತರ ಮಾದಕ ವಸ್ತು ವಿರೋಧಿ ದಿನಾಚರಣೆ ಬಗ್ಗೆ 1 ಗಂಟೆ ಕಾಲ ಉಪನ್ಯಾಸಕರ ಮುಖಾಂತರ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳ ಮುಖಾಂತರ ಇವತ್ತು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯಲ್ಲಿ ಕುಳಿತುಕೊಂಡು ಆ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಹಾಗೆ ಕೊನೆಯ ಮಾತು ನಿಮ್ಗೆ ಏನ್ ಹೇಳ್ಬೇಕಂತಂದ್ರೆ, ನಿಮ್ಮ ಮನಸ್ಸು ಒಂದು ದೇವಸ್ಥಾನ ಇದ್ದ ಹಾಗೆ. ಏನು ನಿಮ್ಮ ಮನಸ್ಸು ಆ ದೇವಸ್ಥಾನದಲ್ಲಿ ಕಸ ಮತ್ತು ಡ್ರಗ್ಸ್ ಅನ್ನ ಹಾಕಬಾರ್ದು. ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಕಳಿಸಿರ್ತಾರೆ. ಅವರ ಕನಸನ್ನ ಒಂದು ಡ್ರಗ್ಸ್ಗೆ ಒಂದು ಕೆಟ್ಟ ಚಟಕ್ಕೆ ಮಾರಿ ಹೋಗಬೇಡಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಕಿವಿ ಮೆದುಳು ಎಲ್ಲವನ್ನು ಇಲ್ಲೇ ಇಟ್ಟುಕೊಂಡು ಸರಿಯಾಗಿ ಕೇಳಿ ಅಂತ ಹೇಳ್ತಾ ಒಂದೆರಡಲ್ಲಿ ಮಾತಾಡೋ ಅವಕಾಶದ ಮೇಲೆ ಉತ್ತರ ಆಯ್ತು ನೋಡಿ. ಗಣೇಶ್ ಅವ್ರೆ, ಅವ್ರು ಸರ್ ಒಂದು ಅಲ್ಲಿ ಓಪನ್ ಅಲ್ಲ ಈ ಸರ್ ಸ್ವಲ್ಪ ಮಾತಾಡಿ ಸರ್ ಮಾತಾಡ್ತಾರೆ. ಸರ್ ಆಸೀನರಾಗಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಅವಿಭಾಜ್ಯಾಂಗ ಶಿವನಗೌಡ ಸರ್ ಅವರು ವಿಶೇಷವಾಗಿ ನಮ್ಮ ಶಾಲೆಗೆ ಬಂದರೆ ಅವರಿಗೆ ನಾನು ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತಾ, ಜಾವೇದ್ ಸರ್ ಅವರು ವಿಶೇಷವಾಗಿ ಈ ವರ್ಷ ನಮ್ಮ ಶಾಲೆಗೆ ಬಂದಿದ್ದಾರೆ, ಅವರಿಗೂ ಕೂಡ ಒಂದು ವಿಶೇಷ ಸ್ವಾಗತ. ಇನ್ನು ಗಣೇಶ್ ಅವರಂತೂ ನಮಗೆ ತುಂಬ ಆತ್ಮೀಯರು. ಈಗ 2 ವರ್ಷ ಭಾಳ ಕಾರ್ಯಕ್ರಮಗಳನ್ನು ಇದು ಮಾಡಿದ್ರು. ಅವ್ರನ್ನೂ ಕೂಡ ನಾವು ಹೃದಯಪೂರ್ವಕ ಮತ್ತು ಮಹಿಳಾ ಸದಸ್ಯರು ಅವರು ಕೂಡ ಆಗಮಿಸಿದ್ದಾರೆ. ಮತ್ತು ವಿಶೇಷವಾಗಿ ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ. ಯಾವತ್ತೂ ನಮಗೆ ಆತ್ಮೀಯರಾಗಿರುವಂಥ ಈಶ್ವರ್ ಪತ್ರಕರ್ತರು ಸೋವೆನೆಂಟು ವೈಯಕ್ತಿಕವಾಗಿ ಮತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ಮತ್ತು ಈ ವಿಷಯದ ಒಂದು ಸರಿಯಾದ ಮಾರ್ಗದರ್ಶನ ಆಗಬೇಕಾಗಿರೋದೇ ವಿದ್ಯಾರ್ಥಿಗಳಿಗೆ. ಹೀಗಾಗಿ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಸದುಪಯೋಗ ಮಾಡಿಕೊಳ್ತೀರಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಂಜುನಾಥ ಮಂಜುನಾಥನ ಆಶೀರ್ವಾದ ಪಡೆದಿರುವಂಥ ದೊಡ್ಡ ವ್ಯಕ್ತಿಗಳು ಕಾವಂದರು ವೀರೇಂದ್ರ ಹೆಗಡೆ ಅವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಎಲ್ಲ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಕಾರ್ಯಕ್ರಮವನ್ನು ನಿಮ್ಮ ಮಕ್ಕಳಿಗೆ ಕೊಡ್ರಿ, ಅವ್ರಿಗೆಲ್ಲ ತಿಳಿಸ್ರಿ ಅನ್ನುವಂಥ ಉದ್ದೇಶ ಪುಣ್ಯ. ಯಾಕೆಂದರೆ ಈ ವಯಸ್ಸಿನಲ್ಲಿ ನಿಮ್ಮದು ಮನಸ್ಸು ಹೆಂಗಪ್ಪ ಅಂದ್ರೆ ಒಂದು ಖಾಲಿ ಹಾಳೆ. ಆ ಖಾಲಿ ಹಾಳೆಯಲ್ಲಿ ಏನು ಬರಿಬೇಕು ಅದನ್ನು ಬರಿಬೇಕು, ಒಳ್ಳೆಯದನ್ನೇ ಬರಿಬೇಕು. ಈ ವಯಸ್ಸಿನಲ್ಲಿ ನಿಮ್ಮನ್ನು ಒಂದು ಎಚ್ಚರಗೊಳಿಸಿ ಒಂದು ಜಾಗೃತಗೊಳಿಸಿಬಿಟ್ರೆ ಮುಂದಿನ ಆ ಹಂತಗಳಲ್ಲಿ ನೀವು ಆ ಒಂದು ಮಾದಕ ವಸ್ತುಗಳ ಒಂದು ಸಹವಾಸವನ್ನು ನೀವು ಮಾಡೋದಿಲ್ಲ. ಯಾಕೆ ಈ ಮಾದಕ ವಸ್ತುಗಳು ಮಕ್ಕಳಿಗೆ ಬೇಡ ಅಂದರೆ ಮುಂದಿನ ಭಾವಿ ಪ್ರಜೆಗಳು ಒಂದು ಸದೃಢ ಭಾರತವನ್ನು ಕಟ್ಟುವಂಥ ಮನಸ್ಥಿತಿಯನ್ನು ಬೆಳೆಸಬೇಕೇ ವಿನಃ ದುಸ್ಥಿತಿಯಲ್ಲಿ ನಡೆಯುವಂಥ ಭಾರತವನ್ನು ಕಟ್ಟಬಾರ್ದು. ಅದಕ್ಕೆ ಮೂಲ ಕಾರಣ ಮಕ್ಕಳು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಿಮಗೆ ಪ್ರಸಾರ ಮಾಡುವಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಭಾಳ ಅದ್ಭುತವಾಗಿ ಸಂಘಟಿಸಿದಂಥ ಗಣೇಶ್ರವರಿಗೆ ಮತ್ತು ಅವರ ಎಲ್ಲ ಸದಸ್ಯರಿಗೆ ಮತ್ತು ಸರ್ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಜೊತೆಗೆ ನಮ್ಮ ಕಳಕಳಿ ಏನಪ್ಪ ಅಂದರೆ ನಮ್ಮ ಮಕ್ಕಳು, ನಾವು ಹೆತ್ತವರೇ ನಮ್ಮ ಮಕ್ಕಳಲ್ಲ, ನಮ್ಮ ಕೈಯಲ್ಲಿ ಓದಿದಂಥ ನೀವೆಲ್ಲರೂ ಕೂಡ ನಮ್ಮ ಮಕ್ಕಳಿದ್ದಂಗೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಭವಿಷ್ಯ ಆರೋಗ್ಯಕರವಾಗಿರಲಿ, ಸ್ವಸ್ಥವಾಗಿರಲಿ, ಸ್ವಚ್ಛತೆಯಿಂದ ಕೂಡಿರಲಿ. ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಇವತ್ತೇ ನೀವು ಒಂದು ಸದೃಢ ನಿರ್ಧಾರವನ್ನು ಸಂಕಲ್ಪವನ್ನು ಮಾಡಬೇಕು. ನಾನು ಯಾವುದೇ ರೀತಿಯ ಮಾದಕ ವಸ್ತುಗಳಿಗೆ ನನ್ನನ್ನು ನಾನು ಬಲಿ ಕೊಡೋದಿಲ್ಲ. ನನ್ನ ಸಂಬಂಧಿಕರನ್ನು, ನನಗೆ ಸಂಬಂಧಪಟ್ಟ ನನ್ನ ಗೆಳೆಯರಿರ್ಬೋದು, ಸಂಬಂಧಿಕರಿರ್ಬೋದು, ನನಗಿಂತ ಸಣ್ಣವರಿರ್ಬೋದು, ಅವರಿಗೆಲ್ಲರಿಗೂ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂಥ ಸಂಕಲ್ಪವನ್ನು ನೀವು ಮಾಡಬೇಕು.
ಆವಾಗ ಮಾತ್ರ ಒಬ್ಬರಿಂದ ಒಬ್ಬರಿಗೆ ಈ ಮಾದಕ ವಸ್ತು ಹೆಂಗೆ ಹರಡ್ತಾ ಇದೆಯಲ್ಲ ಹಂಗೆ ಅದರ ವಿರೋಧಿ ಚಟುವಟಿಕೆಗಳು ಕೂಡ ವೈರಲ್ ಆಗ್ಬೇಕು, ಸಾಂಕ್ರಾಮಿಕ ಆಗ್ಬೇಕದು. ಒಬ್ಬರಿಂದ ಒಬ್ಬರಿಗೆ ಅದು ತಿನ್ನಬಾರ್ದು, ಅದು ಕೊಡಬಾರ್ದು, ಅದು ಆ ಮಕ್ಕಳು ಅದನ್ನು ಬಳಸಬಾರ್ದು. ದೊಡ್ಡವ್ರಿಗೂ ಕೂಡ ಹೇಳ್ಬೋದು, ನೀವು ಇದನ್ನೆಲ್ಲ ಬಳಸಿದ್ರೆ ನಾವು ಕೂಡ ನಿಮ್ಮನ್ನು ಅನುಸರಿಸ್ಬೇಕಾಗ್ತದೆ, ಹಿಂಗೆ ಮಾಡಬಾರ್ದಲ್ಲ ಅಂತ ಅವ್ರಿಗೆ ಒಂದೇ ಕೇಳ್ಬಿಡ್ರಿ ನೀವು ಮಕ್ಕಳಾಗಿ. ನೆಕ್ಸ್ಟ್ ಅವ್ರು ನಿಮ್ಮ ಮುಂದೆ ಅದನ್ನು ಬಳಸೋದೇ ಇಲ್ಲ. ಯಾರಾದರೂ ತಗೊಂಡ್ ಬಾ ಹೋಗು ಅಂದ್ರೆ ನಾನು ತರಲ್ಲಪ್ಪ, ಅದನ್ನ ನಾನು ತರಕ್ಕೆ ಹೋಗಲ್ಲ ಅಂತ ಒಂದು ಸಾರಿ ನೀವು ಹೇಳ್ರಿ, ಯಾರೂ ಕೂಡ ತಗೊಂಡ್ ಬಾ ಹೋಗು ಅಂತಲೂ ಕೂಡ ಹೇಳಲ್ಲ. ಅದಕ್ಕೆ ಮೊದಲು ನಮ್ಮಲ್ಲಿ ನಾವು ದೃಢ ಸಂಕಲ್ಪ ಮಾಡಬೇಕಾಗಿದೆ. ಈ ಒಂದು ಮಾದಕ ವಸ್ತುಗಳನ್ನು ವಿರೋಧ ಮಾಡುವಂಥ ಗುಣ ನಮ್ಮಲ್ಲಿ ಬೆಳೀಲಿ. ನಾವೆಲ್ಲರೂ ಕೂಡ ಅದರೊಂದಿಗೆ ವಿರೋಧಿಯಾಗಿಯೇ ಇರೋಣ. ನಾನಂತೂ ಇವತ್ತಿಗೂ ಒಂದೇ ಒಂದು ಸೂಪರ್ ಆಗಲಿ, ವಿಮಲ್ ಆಗಲಿ, ಬೀಡಿ ಆಗಲಿ, ಸಿಗರೇಟ್ ಆಗಲಿ ಯಾವುದನ್ನು ನಾವು ಬಳಸೋದು ಇಲ್ಲ, ಅದನ್ನು ನಾವು ಹತ್ರಕ್ಕೂ ಇಟ್ಕೊಳ್ಳೋದಿಲ್ಲ. ಅದು ಒಂದು ಸಂಕಲ್ಪ. ಆರೋಗ್ಯ ಎಂಥದಪ್ಪ ಅಂದ್ರೆ ನೀವು ದೇಹವನ್ನು ಹೆಂಗೆ ಕಾಪಾಡ್ಕೊಳ್ತಾ ಹೋಗ್ತೀರಿ, ಆ ದೇಹ ಹಂಗಿರ್ತದೆ. ಹೌದಾ? ಈಗ ನೋಡಿ, ರಾಜ್ಕುಮಾರ್ ಅವರು 72 ವರ್ಷ ಆಗಿದ್ರು ಕೂಡ ಚಿರಯೌವನದಿಂದ ಕೂಡಿದವರು ಇದ್ದಂಗಿದ್ರು. ಯಾಕೆ ಅಂದರೆ ಅವರು ಯಾವುದೇ ರೀತಿಯ ಕೆಟ್ಟ ಚಟಗಳಿಗೆ ಬಲಿಯಾಗದೆ ದೇಹವನ್ನು ದಂಡಿಸುತ್ತಾ ಯಾವಾಗಲೂ ಚಟುವಟಿಕೆ ಇಟ್ಕೊಂಡಿದ್ರು, ಚಟುವಟಿಕೆಯಿಂದ ಕೂಡಿರುವಂತೆ ನೋಡಿಕೊಂಡಿದ್ರು. ಅದೇ 72 ವರ್ಷದ ಒಬ್ಬ ವ್ಯಕ್ತಿ ನಿಮ್ಮೂರಾಗ ಯಾರಾದರೂ ಇದ್ರೆ ಅವ್ರನ್ನು ನೋಡ್ರಿ, ಒಬ್ಬ ಆಕ್ಟಿವ್ ಆಗಿ ವ್ಯಾಯಾಮದಿಂದ ಜೀವನವನ್ನು ನಡೆಸ್ಕೊಂಡು ಹೋಗುವಂತಹ ಯಾವುದೇ ಮಾದಕ ವಸ್ತುಗಳ ಬಳಕೆ ಇಲ್ಲದಂಥ ವ್ಯಕ್ತಿಯ ದೇಹವನ್ನು ನೋಡ್ರಿ, ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತದೆ. ಹೌದಾ? ಈಗ ಶಿಲ್ಪಾ ಶೆಟ್ಟಿಗೆ 52 54 ವರ್ಷ. ಅದೇ ನಮ್ಮ ಹಳ್ಳಿಯಲ್ಲಿ ಮುಂದೆ